ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಆರೋಗ್ಯ ರಕ್ಷಣೆಯ ಒಂದು ಅದ್ಭುತವಾದ ಮತ್ತು ಅಷ್ಟೇ ಸೂಕ್ಷ್ಮವಾದ ವ್ಯವಸ್ಥೆಯ ಒಳಹೊಕ್ಕು ನೋಡಲಿದ್ದೇವೆ. ನಾವು ಮೊದಲು ಹೈ ಬಿಪಿ ಅಥವಾ ರಕ್ತದೊತ್ತಡದಂತಹ ಕಾಯಿಲೆಯ ಶುಶ್ರೂಷಾ ಆರೈಕೆ ಅಂದರೆ ನರ್ಸಿಂಗ್ ಕೇರ್ನ ನಿಖರವಾದ ಹೆಜ್ಜೆಗಳನ್ನು ಗಮನಿಸೋಣ. ಆಮೇಲೆ ಈ ಸೂಕ್ಷ್ಮ ಆರೈಕೆಗೆ ಬೆಂಬಲ ನೀಡುವ ಬೃಹತ್ ಆಸ್ಪತ್ರೆಯ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಅರ್ಕ ಅನುಗ್ರಹ ಆಸ್ಪತ್ರೆಯ ಮಾಹಿತಿಯ ಆಧಾರದ ಮೇಲೆ ಆರೋಗ್ಯ ರಕ್ಷಣೆ ಅನ್ನೋದು ಕೇವಲ ಮಾತ್ರೆ ಔಷಧಿಗಳಿಗೆ ಸೀಮಿತವಾಗಿರದೆ ಅದು ಹೇಗೆ ಒಂದು ಸಮಗ್ರ ಕಲೆಯಾಗಿದೆ ಅನ್ನೋದನ್ನ ಇವತ್ತು ನಾವೆಲ್ಲರೂ ಸೇರಿ ಅನ್ವೇಷಿಸೋಣ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ರೂಪರೇಷೆ ಹೇಗಿದೆ? ಮೊದಲನೆಯದಾಗಿ ನಿಶ್ಶಬ್ದ ಅಪಾಯದ ಪತ್ತೆ, ಎರಡನೆಯದು ಆರೈಕೆ ಯೋಜನೆಯ ರಚನೆ, ಮೂರನೆಯದಾಗಿ ಗುಣಮುಖರಾಗುವಲ್ಲಿನ ಸವಾಲುಗಳ ನಿರ್ವಹಣೆ, ನಾಲ್ಕನೆಯದು 3 ದಶಕಗಳ ಪರಿಣಿತಿ ಹಾಗೂ ಕೊನೆಯದಾಗಿ ಚಿಕಿತ್ಸೆಗಾಗಿ ನಿರ್ಮಿಸಲಾದ ಸೌಲಭ್ಯಗಳು. ಮೊದಲ ವಿಭಾಗ ನಿಶ್ಶಬ್ದ ಅಪಾಯದ ಪತ್ತೆ, ಅಂದರೆ ರೋಗಿಯ ತುರ್ತು ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳುವುದು. ಇಲ್ಲಿ ನಿಜಕ್ಕೂ ಗಮನಿಸಬೇಕಾದ ಒಂದು ಆಸಕ್ತಿದಾಯಕ ಅಂಶ ಇದೆ. ಸಮಗ್ರ ಶುಶ್ರೂಷಾ ಅಂದರೆ ಹಾಲಿಸ್ಟಿಕ್ ನರ್ಸಿಂಗ್ ವಿಧಾನ ಅನ್ನೋದು ಕೇವಲ ಅಧಿಕ ರಕ್ತದೊತ್ತಡ ಎಂಬ ವೈದ್ಯಕೀಯ ಹೆಸರಿನ ಮೇಲೆ ಮಾತ್ರ ಗಮನ ಹರಿಸೋದಿಲ್ಲ. ಅದರ ಬದಲಾಗಿ ಇದರಿಂದ ಉಂಟಾಗುವ ಹೃದಯದ ಕಾರ್ಯಕ್ಷಮತೆಯ ಕುಸಿತ ಅಥವಾ ದೈನಂದಿನ ಕೆಲಸಗಳನ್ನು ಮಾಡಲು ಆಗದಿರುವಂತಹ ಆಯಾಸ, ಇಂತಹ ನೈಜ ಸವಾಲುಗಳ ಬಗ್ಗೆ ಇದು ಹೆಚ್ಚು ಬೆಳಕು ಚೆಲ್ಲುತ್ತದೆ. ಅಂದರೆ ಕಾಯಿಲೆಗಿಂತ ಹೆಚ್ಚಾಗಿ ಕಾಯಿಲೆಯಿಂದ ಆಗುವ ತೊಂದರೆಗಳ ಕಡೆ ಗಮನ. ಇದೇ ಕಾರಣಕ್ಕೆ ಯಾವುದೇ ಮುಂದಿನ ಹೆಜ್ಜೆ ಇಡುವ ಮುನ್ನ ನರ್ಸ್ಗಳು ಈ ನಿಖರವಾದ ಮೌಲ್ಯಮಾಪನ ಪಟ್ಟಿಯನ್ನು ಅಂದರೆ ಅಸೆಸ್ಮೆಂಟ್ ಚೆಕ್ಲಿಸ್ಟ್ ಅನ್ನ ಅವಲಂಬಿಸಿರ್ತಾರೆ. ಎರಡೂ ಕೈಗಳಲ್ಲಿ ಬಿಪಿ ಪರೀಕ್ಷೆ ಮಾಡೋದ್ರಿಂದ ಹಿಡಿದು ಉಪ್ಪಿನ ಸೇವನೆ ಎಷ್ಟು ಮಾಡ್ತಾರೆ, ಒತ್ತಡದ ಮಟ್ಟ ಹೇಗಿದೆ ಅನ್ನೋದನ್ನೆಲ್ಲ ತಿಳಿದುಕೊಳ್ಳುವವರೆಗೆ ಪ್ರತಿಯೊಂದು ಚಿಕ್ಕ ಮಾಹಿತಿಯೂ ಕೂಡ ಮುಂದಿನ ಚಿಕಿತ್ಸೆಯ ದಿಕ್ಕನ್ನು ನಿರ್ಧರಿಸುತ್ತದೆ. ಎರಡನೇ ವಿಭಾಗ ಆರೈಕೆ ಯೋಜನೆಯ ರಚನೆ, ಅಂದರೆ ಮೌಲ್ಯಮಾಪನಗಳನ್ನು ಕ್ರಿಯಾಶೀಲ ಚಿಕಿತ್ಸೆಯಾಗಿ ಪರಿವರ್ತಿಸುವುದು. ಮೌಲ್ಯಮಾಪನ ಮುಗಿದ ತಕ್ಷಣ ಮುಂದಿನ ಹಂತವೇ ಸ್ಮಾರ್ಟ್ ಗುರಿಯನ್ನು ನಿರ್ಮಿಸುವುದು. ಅಂದರೆ 3 ತಿಂಗಳೊಳಗೆ ಬಿಪಿಯನ್ನ 140/90ಗಿಂತ ಕಡಿಮೆ ಮಾಡುವುದು, ಮನೆಯಲ್ಲೇ ರಕ್ತದೊತ್ತಡ ಅಳೆಯುವ ಸರಿಯಾದ ವಿಧಾನಗಳನ್ನು ಕಲಿತುಕೊಳ್ಳುವುದು, ಹಾಗೆ ವಾರದಲ್ಲಿ 5 ದಿನ ಕನಿಷ್ಠ 20 ನಿಮಿಷಗಳ ಕಾಲ ವಾಕಿಂಗ್ ಮಾಡುವಂತಹ ಹಂತಹಂತವಾದ ವ್ಯಾಯಾಮ ರೂಢಿಸಿಕೊಳ್ಳುವುದು. ಇವೆಲ್ಲವೂ ಈ ವ್ಯವಸ್ಥಿತ ಯೋಜನೆಯ ಪ್ರಮುಖ ಭಾಗಗಳಾಗಿವೆ. ಇಷ್ಟೇ ಅಲ್ಲ, ಇಲ್ಲಿ ಪೌಷ್ಟಿಕಾಂಶದ ಪಾತ್ರ ಬಹಳ ಮುಖ್ಯವಾಗುತ್ತೆ. ಡ್ಯಾಶ್ ಆಹಾರ ಪದ್ಧತಿಯು ಬಹಳ ಸ್ಪಷ್ಟವಾದ ಮಾರ್ಗಸೂಚಿಗಳನ್ನು ಕೊಡುತ್ತೆ. ಅದೇನೆಂದರೆ ದಿನನಿತ್ಯದ ಉಪ್ಪಿನ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡುವುದು ಮತ್ತು ಊಟದಲ್ಲಿ ಹೆಚ್ಚು ತರಕಾರಿಗಳನ್ನು ಸೇರಿಸುವಂಥ ಬಹಳ ಸರಳ ಬದಲಾವಣೆಗಳು. ಇವು ನೋಡಲು ಚಿಕ್ಕದಾಗಿರ್ಬೋದು, ಆದರೆ ಇವು ಎಷ್ಟೊಂದು ಅದ್ಭುತ ಪರಿಣಾಮ ಬೀರ್ತವೆ ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಷಯ. ದೈಹಿಕ ಚಿಕಿತ್ಸೆ ಜೊತೆಗೆ ಭಾವನಾತ್ಮಕ ಮತ್ತು ಮಾನಸಿಕ ಆರೋಗ್ಯವನ್ನು ಕೂಡ ಅಷ್ಟೇ ಗಂಭೀರವಾದ ವೈದ್ಯಕೀಯ ಚಿಕಿತ್ಸೆ ಅಂತನೇ ಪರಿಗಣಿಸಲಾಗ್ತಿದೆ. ಕೇವಲ ಮಾತ್ರೆ ನುಂಗಿ ಒತ್ತಡವನ್ನ ಹಾಗೆ ಬಿಟ್ರೆ ಸಂಪೂರ್ಣ ಗುಣಮುಖರಾಗಲು ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಒತ್ತಡಕ್ಕೆ ಕಾರಣವಾಗುವ ಅಂಶಗಳನ್ನು ಗುರುತಿಸಿ ದೀರ್ಘ ಉಸಿರಾಟ ಹಾಗೂ ಧ್ಯಾನದಂತಹ ವಿಶ್ರಾಂತಿ ತಂತ್ರಗಳನ್ನು ಹೇಳಿಕೊಡೋದು ಈ ಚಿಕಿತ್ಸೆಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಮೂರನೇ ವಿಭಾಗ ಗುಣಮುಖರಾಗುವಲ್ಲಿನ ಸವಾಲುಗಳ ನಿರ್ವಹಣೆ, ರಕ್ತದೊತ್ತಡ ನಿರ್ವಹಣೆಯ ವಾಸ್ತವಗಳನ್ನು ಎದುರಿಸುವುದು. ಗುಣಮುಖರಾಗುವ ಹಾದಿ ಯಾವಾಗಲೂ ಹೂವಿನ ಹಾಸಿಗೆಯಾಗಿರೋದಿಲ್ಲ ಅಲ್ವಾ? ವೈದ್ಯಕೀಯ ಸಿಬ್ಬಂದಿ ನಿರ್ವಹಿಸಬೇಕಾದ ನಿಜವಾದ ಸವಾಲು ಇಲ್ಲೇ ಇರೋದು. ಒಂದು ಕಡೆ ಬಹಳ ಕಟ್ಟುನಿಟ್ಟಿನ ಆರೈಕೆ ಯೋಜನೆ ಇರುತ್ತೆ, ಆದರೆ ಇನ್ನೊಂದು ಕಡೆ ರೋಗಲಕ್ಷಣಗಳೇ ಇಲ್ಲದ ಈ ಸೈಲೆಂಟ್ ಕಿಲ್ಲರ್ ಕಾಯಿಲೆಯನ್ನು ನಿರ್ವಹಿಸುವಾಗ ಮಾತ್ರೆಗಳ ಅಡ್ಡಪರಿಣಾಮಗಳ ಭಯ, ಆರ್ಥಿಕ ತೊಂದರೆಗಳು ಅಥವಾ ನನ್ಗೇನೂ ಆಗಿಲ್ವಲ್ಲ ಅನ್ನೋ ನಿರ್ಲಕ್ಷ್ಯದಿಂದ ಪ್ರೇರಣೆಯ ಕೊರತೆ, ಇಂತಹ ಅನೇಕ ನೈಜ ಸಮಸ್ಯೆಗಳನ್ನು ಅವರು ಪ್ರತಿನಿತ್ಯ ಸರಿತೂಗಿಸಬೇಕಾಗ್ತದೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅತ್ಯಂತ ಪ್ರಮುಖ ಅಂಶವೆಂದರೆ ಈ ಕಾಯಿಲೆಯ ವಾಸ್ತವ. ಅರ್ಕ ಅನುಗ್ರಹ ಆಸ್ಪತ್ರೆಯ ಈ ಮಾತು ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಸಾಮಾನ್ಯವಾಗಿ ಇದನ್ನು ನಿರ್ವಹಿಸಲಾಗುತ್ತದೆ, ಆದರೆ ಸಂಪೂರ್ಣವಾಗಿ ಗುಣಪಡಿಸಲಾಗುವುದಿಲ್ಲ. ಅಂದರೆ ಅಧಿಕ ರಕ್ತದೊತ್ತಡ ಅನ್ನೋದು ಜೀವನ ಪೂರ್ತಿ ಜೊತೆಗಿರುವ ಪರಿಸ್ಥಿತಿ. ಆದರೆ ಸರಿಯಾದ ಜೀವನಶೈಲಿಯ ಬದಲಾವಣೆ ಮಾಡಿಕೊಂಡ್ರೆ ಮಾತ್ರೆಗಳ ಅವಶ್ಯಕತೆಯನ್ನು ಬಹಳಷ್ಟು ಕಡಿಮೆ ಮಾಡಬಹುದು. ಇದು ಒಟ್ಟಾರೆ ಆರೋಗ್ಯಕ್ಕೆ ಎಷ್ಟೊಂದು ಮೌಲ್ಯಯುತವಾದ ಸಲಹೆ ಅಲ್ವಾ? ನಾಲ್ಕನೇ ವಿಭಾಗ 3 ದಶಕಗಳ ಪರಿಣತಿ, ಅಂದರೆ ಆರೈಕೆಯ ಹಿಂದಿರುವ ವೈದ್ಯಕೀಯ ವೃತ್ತಿಪರರನ್ನು ಗಮನಿಸುವುದು. ಇಲ್ಲಿ ಕಾಣುತ್ತಿರುವ 30 ಕೇವಲ ಒಂದು ಅಂಕಿ ಮಾತ್ರವಲ್ಲ. ಇದು ಅರ್ಕ ಅನುಗ್ರಹ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾ. ರಮೇಶ್ ಮಖಾಂ ಮತ್ತು ಡಾ. ಸರಸ್ವತಿ ರಮೇಶ್ ಹಾಗೂ ಅವರ ಹಿರಿಯ ತಜ್ಞರ ತಂಡವು ಹೊಂದಿರುವ 30 ವರ್ಷಗಳಿಗೂ ಹೆಚ್ಚಿನ ಅಪಾರವಾದ ವೈದ್ಯಕೀಯ ಪರಿಣಿತಿಯನ್ನು ಪ್ರತಿನಿಧಿಸುತ್ತೆ. ಈ ಸುದೀರ್ಘ ಅನುಭವವೇ ಅಲ್ಲಿಗೆ ಬರುವ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಭರವಸೆಯಾಗಿದೆ.
ಈ ಆಸ್ಪತ್ರೆಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆ ಮತ್ತು ಸಮಗ್ರ ಸ್ವಾಸ್ಥ್ಯ ಅಂದ್ರೆ ಇಂಟಿಗ್ರೇಟಿವ್ ಮೆಡಿಸಿನ್ ಇವೆರಡರ ನಡುವೆ ಇದು ಅತ್ಯದ್ಭುತವಾದ ಸೇತುವೆಯಾಡಿ ಕೆಲಸ ಮಾಡುತ್ತೆ. ಒಂದು ಕಡೆ ರೊಬೊಟಿಕ್ ಕೀಲು ಬದಲಿ ಚಿಕಿತ್ಸೆಯಂತಹ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆಗಳಿದ್ರೆ, ಇನ್ನೊಂದು ಕಡೆ ಭಾವನಾತ್ಮಕ ಯೋಗಕ್ಷೇಮಕ್ಕೆ ಅಂತಾನೆ ಇಮೋಷನಲ್ ವೆಲ್ನೆಸ್ ಕೋಚ್ಗಳಿದ್ದಾರೆ. ಚೇತರಿಕೆಗೆ ಇದಕ್ಕಿಂತ ಸಮಗ್ರವಾದ ವಿಧಾನ ಇನ್ನೇನಿದೆ ಹೇಳಿ? ಈ ಆಸ್ಪತ್ರೆಯ ಸಾಧನೆ ಕೇವಲ ಸ್ಥಳೀಯವಾಗಿ ಮಾತ್ರವಲ್ಲ, ಜಾಗತಿಕ ವೈದ್ಯಕೀಯ ಸಮುದಾಯದ ಮೇಲೂ ದೊಡ್ಡ ಪ್ರಭಾವ ಬೀರಿದೆ. ಸಾವಿರಾರು ಯಶಸ್ವಿ ಸುಧಾರಿತ ಲ್ಯಾಪರೋಸ್ಕೋಪಿಕ್ ಹಾಗೂ ಬಾರಿಯಾಟ್ರಿಕ್ ಶಸ್ತ್ರಚಿಕಿತ್ಸೆಗಳು ಹಾಗೂ ಪ್ರಪಂಚದಾದ್ಯಂತ 1,600ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸಕರಿಗೆ ತರಬೇತಿ ನೀಡಿರುವುದು, ಇವೆಲ್ಲವೂ ಇವರ ವೈದ್ಯಕೀಯ ನಿಖರತೆ ಮತ್ತು ಗುಣಮಟ್ಟಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತವೆ. ಇನ್ನು ಕೊನೆಯ ವಿಭಾಗ, ಚಿಕಿತ್ಸೆಗಾಗಿ ನಿರ್ಮಿಸಲಾದ ಸೌಲಭ್ಯಗಳು. ಆಧುನಿಕ ಚಿಕಿತ್ಸೆಯನ್ನು ಬೆಂಬಲಿಸುವ ಮೂಲಸೌಕರ್ಯ. ತಜ್ಞರ ಆರೈಕೆ ಎಷ್ಟೇ ಚೆನ್ನಾಗಿದ್ರೂ ಅದಕ್ಕೆ ತಕ್ಕಂತಹ ಸೌಲಭ್ಯಗಳು ಬೇಡವೇ? ಆಸ್ಪತ್ರೆಯನ್ನ ಪ್ರವೇಶಿಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಸುರಕ್ಷಿತ, ಸುಗಮ ಮತ್ತು ಒತ್ತಡ ಮುಕ್ತ ಚೇತರಿಕೆ ಒದಗಿಸಲು ಈ ಸುಧಾರಿತ ಮೂಲಸೌಕರ್ಯಗಳು ಅತ್ಯಗತ್ಯ. ನಿರಂತರವಾಗಿ ಕಣ್ಗಾವಲಿಡುವ ಐಸಿಯು ಇರಬಹುದು, ಗರಿಷ್ಠ ಸುರಕ್ಷತೆಯ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳಿರಬಹುದು, ಅಥವಾ ತುರ್ತು ಸ್ಪಂದನೆಗೆ ಸಿದ್ಧವಿರುವ ಆಂಬ್ಯುಲೆನ್ಸ್ಗಳಾಗಿರಬಹುದು. ಇವೆಲ್ಲವೂ ಜೀವರಕ್ಷಣೆಯಲ್ಲಿ ಬಹಳ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಈಗ ಎಷ್ಟೆಲ್ಲಾ ಮಾಹಿತಿ ಮತ್ತು ಸೌಲಭ್ಯಗಳನ್ನು ನೇರವಾಗಿ ಒಬ್ಬ ನೈಜ ರೋಗಿಯ ಅನುಭವದೊಂದಿಗೆ ಬೆಸೆದು ನೋಡೋಣ. ಡಾಕ್ಟರ್ ರಮೇಶ್ ಮಕ್ಕಾಂ ಅವರ ಕೌಶಲ್ಯಪೂರ್ಣ ಕೈಗಳು ಮತ್ತು ಸಹಾನುಭೂತಿಯ ವಿಧಾನಕ್ಕೆ ನಾನು ಕೃತಜ್ಞ. ಆಸ್ಪತ್ರೆ ಮತ್ತು ಸಿಬ್ಬಂದಿ ಬಹಳ ಸಹಕಾರಿ ಹಾಗೂ ದಕ್ಷರಾಗಿದ್ದಾರೆ ಎಂಬ ಎಚ್.ಎನ್. ರವಿಕುಮಾರ್ ಅವರ ಈ ಮಾತುಗಳು ಎಲ್ಲವನ್ನೂ ಹೇಳುತ್ತವೆ. ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ರೋಗಿಗಳಿಗೆ ಅತಿ ಹೆಚ್ಚು ಬೇಕಾಗಿರುವುದು ಇದೇ ಕರುಣೆ ಮತ್ತು ನಿಖರತೆಯ ಸಮ್ಮಿಶ್ರಣ. ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನ ಒಂದು ಪ್ರಬಲವಾದ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳಿಸೋಣ. ವೈದ್ಯಕೀಯ ನಿಖರತೆಯು ಸಮಗ್ರ ಆರೋಗ್ಯದೊಂದಿಗೆ ಬೆರೆತಾಗ ಚಿಕಿತ್ಸೆಯು ಎಷ್ಟು ಪರಿಣಾಮಕಾರಿಯಾಗಬಲ್ಲದು? ಒಮ್ಮೆ ಯೋಚಿಸಿ ನೋಡಿ. ಕೇವಲ ಔಷಧಿಗಳಿಗಿಂತ ಮಿಗಿಲಾಗಿ ವ್ಯವಸ್ಥಿತ ನರ್ಸಿಂಗ್, ಉನ್ನತ ಮಟ್ಟದ ಶಸ್ತ್ರಚಿಕಿತ್ಸಾ ಪರಿಣತಿ ಮತ್ತು ಮನುಷ್ಯನ ಸಂಪೂರ್ಣ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಸಮಗ್ರ ಆರೈಕೆ, ಇವೆಲ್ಲವೂ ಒಟ್ಟಿಗೆ ಸೇರಿದ್ರೆ ಗುಣಮುಖರಾಗುವ ಪ್ರಕ್ರಿಯೆ ಎಷ್ಟೊಂದು ಶಕ್ತಿಶಾಲಿಯಾಗ್ತದೆ ಅಲ್ವಾ? ಈ ವಿಶ್ಲೇಷಣೆ ಆರೋಗ್ಯದ ಬಗ್ಗೆನ ನಮ್ಮ ದೃಷ್ಟಿಕೋನವನ್ನು ಇನ್ನಷ್ಟು ವಿಶಾಲಗೊಳಿಸಿದೆ ಎಂದು ನಂಬಿದ್ದೇವೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ಸಿಗೋಣ.